ಹಾಗೆ ರೀ. ಜಗತ್ಪ್ರಸಿದ್ಧವಾದ ರಾಮಾಯಣವನ್ನು ಬರೆದಂಥ ಸನ್ಮಾನ್ಯ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಈ ದಿನ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಆಚರಣೆ ದಸರಾಗಿಂತನೂ ತುಂಬ ಭಾಳ ಉತ್ಸವವಾಗಿತ್ತು. ನಿಜಕ್ಕೂ ಇವತ್ತು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಒಂದು ಮಹಾನ್ ಜಯಂತಿ ವಿಚಾರವಾಗಿ ನಾವು ಖಂಡಿತವಾಗೂ ನಾವು ಈ ರೀತಿಯಾಗಿ ಈ ಒಂದು ಉತ್ಸವವನ್ನು ಆಚರಣೆ ಮಾಡ್ತೀವಿ ಅಂತ ನಿರೀಕ್ಷೆ ಮಾಡಲಿಲ್ಲ. ಜನರು ತಾವಾಗಿಯೇ ಅವರು ಏನು ನಿರೀಕ್ಷೆ ಮಾಡಿದಷ್ಟು ಜನ ಬಂದು ಸೇರಿದ್ದಾರೆ, ತಾವಾಗಿ ಬಂದು ಸೇರಿದ್ದಾರೆ. ನಾವು ಯಾರು ಬರೀ ಆಮಂತ್ರಣ ಕೊಟ್ಟಿದ್ದು ಅಷ್ಟೇ, ತಾವಾಗಿ ಬಸ್ಗಳು ಹಾಕ್ಕೊಂಡು ಸ್ವಂತ ಖರ್ಚಿನಿಂದ ಬಂದು ಇವತ್ತು ನಮ್ಮ ಜಯಂತ್ಯೋತ್ಸವಕ್ಕೆ ನಿಜವಾಗ್ಲೂ ಬಂದು ಭಾಗವಹಿಸಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ಕೊಂಡು ನಿಜವಾಗ್ಲೂ ಇವತ್ತು ಅದ್ದೂರಿಯಾಗಿ ನಡೀತಾರೆ. ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಪ್ರದರ್ಶನ ಏನೋ 100% ಒಗ್ಗಟ್ಟು ಪ್ರದರ್ಶನ ಇನ್ನೂ ಜಾಸ್ತಿ ಬರಬೇಕಾಗಿತ್ತು. ನಾವು ವಿಳಂಬವಾಗಿ ನಾವು ಜನಕ್ಕೆ ಹೇಳಿದ್ದೀವಿ. ಅದಕ್ಕೋಸ್ಕರವಾಗಿ ಕಾರ್ಯಕ್ರಮ ತಡವಾಗಿದೆ. ಹಾಗಾಗಿ ಇಷ್ಟು ಜನ ಬಂದರೆ ಇನ್ನು ಮುಂದಿನ ಬಾರಿ ಇನ್ನೂ ಈಗೇನು ಸೇರಬೇಕಾಗಿದೆ 10 ಪಟ್ಟು ಜನ ಸೇರಿಸಿ ನಾವು ಜನ ಸ್ತೋಮ ತೋರಿಸ್ತೀವಿ, ಸಮಾಜ ಏನು ಅಂತ ತೋರಿಸ್ತೀವಿ ನಾವು ಜನ. ಈಗಾಗಲೇ ಒಮ್ಮೆ ನಮ್ಮ KN ರಾಜಣ್ಣ ಅವ್ರನ್ನ ಸಂಪುಟದಿಂದ ಏಕಾಏಕಿ ತೆಗೆದಾಕ್ದಾಗ ನಾವು ಆಗಲೇ ಒಂದು ಸಾರಿ ನಮ್ಮ ಸಮಾಜದ ಒಂದು ಶಕ್ತಿ ಏನಂತ ಪ್ರದರ್ಶನ ತೋರಿಸಿದ್ದೀವಿ. ಈಗಾಗಲೇ ಈ ಒಂದು ಏನು ನಮ್ಮ ಜಯಂತ್ಯೋತ್ಸವ ಇದೆಯಲ್ಲ, ಈ ಜಯಂತ್ಯೋತ್ಸವ ಪ್ರಕಾರವಾಗಿ ನಾವು ಅವರಿಗೆ ತೋರಿಸಿದ್ವಿ ನಾವು ಶಕ್ತಿ ಪ್ರದರ್ಶನ ಏನು ಅಂತೇಳಿ. ಮುಂದೊಮ್ಮೆ ಅವರಿಗೆ ಈ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಸಮಾಜ ಜನಗಳಿಗೆ ಅನ್ಯಾಯ ಮಾಡಿದ್ದೆ, ಅವ್ರು ಏನಾದರೂ ಈ ಒಂದು ರೀಶಫಲಿಂಗಲ್ಲಿ ಏನಾದ್ರು ಕೊಡಲಿಲ್ಲ, ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ನಮ್ಮ ಸಮಾಜ ಏನು ಮಾಡಬೇಕು ಅನ್ನೋದನ್ನು ಮುಂದೆ ತೋರಿಸ್ತೀವಿ ನಾವು ಅವರಿಗೆ. ಕುಶತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಈ ದಿನ ವಿಶ್ವಕ್ಕೆ ರಾಮನನ್ನು ಪರಿಚಯಿಸಿದ ಭಗವಾನ್ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವನ ಮೈಸೂರು ತಾಲೂಕು ಹಾಗೂ ಮೈಸೂರು ನಗರ ವತಿಯಿಂದ ಮಿನಿ ದಸರಾ ಅಂದರೆ ತಪ್ಪಾಗಲಾರದು. ಭಾಳ ವಿಜೃಂಭಣೆಯಿಂದ ತುಂಬ ಸಡಗರದಿಂದ ಮಾಡ್ತಾಯಿದ್ದೀವಿ. ಇನ್ನೊಂದು ಖುಷಿ ವಿಶೇಷತೆ ಅಂದರೆ ಒಗ್ಗಟ್ಟಿನ ಪ್ರದರ್ಶನ ನೋಡಿದ್ರೆ ಎಷ್ಟು ಜನಸಂಖ್ಯೆ ಸೇರಿದೆ ಅಂತ. ನಿಜವಾಗ್ಲೂ ಕೂಡ ನಮ್ಮ ನಾಯಕ ಸಮಾಜ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ತುಂಬ ಚೆನ್ನಾಗಿ ಮಾಡಿದೆ. ಭಾಳ ವಿಜೃಂಭಣೆಯಿಂದ ಎಲ್ಲ ಕಲಾ ತಂಡಗಳು, ಮೆರವಣಿಗೆಗಳು, ಎಲ್ಲ ಹಳ್ಳಿಗಳಲ್ಲೂ ಕೂಡ ಬಂದು ಭಾಳ ವಿಜೃಂಭಣೆಯಿಂದ ಭಾಗವಹಿಸಿದರೆ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಖಂಡಿತವಾಗ್ಲೂ ಕೂಡ ಈಗ ರಾಜ್ಯ ಸರ್ಕಾರ ನಮ್ಮ ಸಮಾಜದ ಮಂತ್ರಿಗಳನ್ನ ಕಿತ್ತಾಕ್ತಾ ಇರೋದು ಎಲ್ಲ ಇದೇ ಗಮನಕ್ಕಿದೆ ಅಲ್ವಾ. ಇದೆಲ್ಲ ಒಂದು ಅವ್ರಿಗೆ ಎಚ್ಚರಿಕೆ ಗಂಟೆ. ಮಹರ್ಷಿ ವಾಲ್ಮೀಕಿಲಿ ಒಗ್ಗಟ್ಟು ಪ್ರದರ್ಶನ ತೋರಿಸ್ತೀವಿ ಮತ್ತು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಮುಂದಿನ ದಿನದಲ್ಲಿ ನಮ್ಮ ಸಮಾಜಕ್ಕೆ ಸ್ಥಾನಮಾನಗಳನ್ನ ಯಾವುದೇ ಸರ್ಕಾರ ಬರಲಿ ಸೂಕ್ತ ಸ್ಥಾನಮಾನ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಇವತ್ತು ಜಯಂತಿ ಕಾರ್ಯಕ್ರಮ ಆಗ್ತಾಯಿದೆ. ಜಯಂತಿ ಕಾರ್ಯಕ್ರಮದ ಜೊತೆಗೂಡಿ ಹಾಗೆ ಒಗ್ಗಟ್ಟು ಪ್ರದರ್ಶನ ಕೂಡ ಆಗ್ತಾಯಿದೆ. ರಾಜ್ಯ ಸರ್ಕಾರ ಎಲ್ಲ ಗಮನಿಸ್ತಾ ಇದೆ. ಮುಂದಿನ ಚುನಾವಣೆ ಕೂಡ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಚುನಾವಣೆ ಸನಿಹದಲ್ಲಿದೆ. ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ರೀತಿ ಪಾಠಗಳನ್ನ ಕಳಿಸ್ಬೇಕು ಅನ್ನೋದು ನಮ್ಮ ಸಮಾಜ ಬುದ್ಧಿ ಕಲ್ತಿದೆ. ಖಂಡಿತವಾಗ್ಲೂ ನಾವು ತೋರಿಸ್ತೀವಿ ಕೂಡ. ಇವತ್ತು ಭಾಳ ಖುಷಿ ಆಯಿತು. ಮಿನಿ ದಸರಾ ಅಂದರೆ ತಪ್ಪಾಗಲಾರದು. ಅಷ್ಟು ಅತಿ ಹೆಚ್ಚು ಜನಸಂಖ್ಯೆ ಸೇರಿದ್ದೀರಾ, ಅಷ್ಟು ಕಲಾ ತಂಡಗಳ ಸೇರಿದ್ದಾರೆ. ಎಲ್ಲ ಗ್ರಾಮಗಳಿಗೂ, ಎಲ್ಲ ಗ್ರಾಮಸ್ಥರಿಗೂ, ಮೈಸೂರು ನಗರ, ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು ಸಮಸ್ತ ನನ್ನ ಸಮಾಜದ ಬಂಧುಗಳಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ.